ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 23ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 24ನೇ ಅಧ್ಯಾಯವನ್ನು ಶುರು ಮಾಡೋಣ. ಎಲ್ಲರಿಗೂ ಬಾಯ್ ಹೇಳಿ ಹೊರಟ ಮೇಲೆ ಬಸ್ ಸ್ಟಾಪಿನ ರೂಟ್ಗೆ ಹೋಗದೆ ಊರಿನ ರೂಟ್ನಲ್ಲಿ ಹೋಗ್ತಾ ಇರೋದನ್ನು ನೋಡಿ ಲಘುವಾಗಿ ವಿರೋಧಿಸಿದಳಾದರೂ ಪ್ರಯೋಜನವಿಲ್ಲ ಅಂತ ಅರ್ಥ ಆದಮೇಲೆ ಸುಮ್ಮನೆ ಕೂತ್ಕೊಂಡಿದ್ಲು ನಕ್ಷತ್ರ. ಅದ್ಯಾವುದೋ ಗಾಢ ಯೋಚನೆಯಲ್ಲಿರೋ ಅಂತೆ ಮಿರರ್ನಲ್ಲಿ ಕಾಣುತ್ತಿದ್ದ ಮುಖ ನೋಡಿ, ಮತ್ತೇನಾಯಿತು ನಿನಗೆ, ಹೀಗೆ ಹ್ಯಾಪ್ ಮೊರೆ ಹಾಕ್ಕೊಂಡು ಕೂತ್ಕೊಂಡಿದ್ಯಾ? ಮಿರರ್ನಲ್ಲಿ ಮುಖ ನೋಡಿಕೊಂಡು ಗಾಡಿ ಓಡ್ಸೋಕ್ಕಾದ್ರೂ ಹೇಗೆ ಮನಸ್ಸು ಬರುತ್ತೆ, ನಗಬಾರ್ದ ಸ್ವಲ್ಪ? ಮೆಲುವಾಗಿ ಗದರಿದ ನವಿ. ಸಪ್ಪೆ ಮುಖ ನೋಡಲಾಗದೆ ಕೇಳಿಯೂ ಕೇಳದವಳಂತೆ ಕೂತವಳನ್ನು ನೋಡಿ ತಾಳಲಾರದೆ ಸಿಟಿ ದಾಟದ ಮೇಲೆ ಜನಜಂಗುಳಿ ಇಲ್ಲದ ಜಾಗದಲ್ಲಿ ಗಾಡಿ ನಿಲ್ಲಿಸಿ, ಇನ್ನು ಮನಸ್ಸನ್ನು ಏನಿಟ್ಕೊಂಡು ಯೋಚನೆ ಮಾಡ್ತಿದ್ದೀಯಾ, ಹೇಳಬಾರ್ದಾ ಅಂತ ನವೀನ್ ಕೇಳಿದ್ದ. ನೀನು ಯಾಕೆ ಅವನ ವಿಷಯದಲ್ಲೇ ಅಷ್ಟು ಕ್ರೂಯಲ್ಲಾದೆ? ಸರಾಗವಾಗಿ ಮನದೊಳಗಿನ ಆಂದೋಲನವ ಮರೆಮಾಚಿ ಪ್ರಶ್ನೆ ಹೊರಗಡೆ ಬಂದಿತ್ತು. ನಿನಗೋಸ್ಕರ ಅಂತಲ್ಲ ಚುಕ್ಕಿ, ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರೂ ಅದೇ ಮಾಡ್ತಿದ್ದೆ ನಾನು. ನೀನು ಅಂತ ಸ್ವಲ್ಪ ಜಾಸ್ತಿ ಮಾಡಿದೆ ಅಷ್ಟೇ. ಅದಿನ್ನೂ ನಿನ್ನ ಮನಸ್ಸಿನಲ್ಲಿ ಕೊರಿತಾ ಇದೆಯಾ? ನೋಡು ಚುಕ್ಕಿ, ಇದೊಂದು ಟರ್ನಿಂಗ್ ಪಾಯಿಂಟ್ ನಿನ್ನ ಲೈಫ್ನಲ್ಲಿ. ಈಗ ಯಾವುದೂ ನಿನ್ನ ಡಿಸ್ಟರ್ಬ್ ಮಾಡಬಾರ್ದು. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡು, ಎಂಜಾಯ್ ಮಾಡು, ರಿಲ್ಯಾಕ್ಸೇಷನ್ಗೋಸ್ಕರ. ಅದು ಬಿಟ್ಟರೆ ಬರೀ ಓದು 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 ಅಷ್ಟೇ. ಕನಸಿನ ಕನವರಿಕೆಯಲ್ಲೂ ಕೂಡ ಹಗಲಲ್ಲಿ ಓದಿದ್ನೇ ಕನ್ವರ್ಸ್ಬೇಕು. ಸಿಲೆಬಸ್ ಹೊರತಾಗಿ ಮತ್ಯಾರೂ ನಿನ್ನ ಕಾಡಬಾರ್ದು. ಈ ನವೀನನ ಪ್ರೀತಿ ಕೂಡ ನಿನ್ನ ಡಿಸ್ಟರ್ಬ್ ಮಾಡಬಾರ್ದು. ಕೊನೆಯ ಮಾತುಗಳನ್ನು ಮಾತ್ರ ಬೇಕಂತಲೇ ಒತ್ತಿ ಹೇಳಿದ್ದ. ನನ್ನಿಂದ ನೀನು ನಿನ್ನ ರೆಸ್ಪಾನ್ಸಿಬಿಲಿಟೀಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಒಂದು ಮಾತು ಹೇಳು ಸಾಕು ಮೆಂಟ್ಲು, ನೀನು ಡಿಸ್ಟರ್ಬ್ ಮಾಡ್ತಿದೀಯಾ ಅಂತ. ನೀನು PU ಮುಗಿಯೋವರೆಗೂ ನಿನ್ನ ಕಣ್ಮುಂದೆ ಬರಲ್ಲ. ಬೊಗಸೆಯಲ್ಲಿ ಮುಖ ಹಿಡ್ದು ವೆಯ್ಟ್ ಮಾಡು ಅಂತ ಹೇಳು ನೀನು ಹೇಳೋವರೆಗೂ ನಾನು ಕಾಯೋಕ್ಕೆ ಸಿದ್ಧ. ಆದರೆ ಕಾಡಿಸ್ಬೇಡ್ವೆ, ತುಂಬ ಕಾಡಿಸ್ತೀಯ, ಡಿಸ್ಟರ್ಬ್ ಮಾಡ್ತೀಯ. ವ್ವ ಹೋಗೋ ಮೆಂಟ್ಲು ಅಂದ್ಕೊಂಡು ಮೇಲ್ಬಿದ್ದು ಕಾಲು ಕೆರ್ಕೊಂಡು ಜಗಳ ಮಾಡೋ ಈ ಚುಕ್ಕಿ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ನನಗೂ ನೀನಂದರೆ ಇಷ್ಟ. ಹೋಗೋ, ಮೆಡಿಕಲ್ ಮುಗಿಸಿ ಡಾಕ್ಟ್ರಾಗಿ ನನ್ನ ಮುಂದೆ ಬಾ ಅಂತಾನೂ ಹೇಳಿದೆ. ನೀನಂದರೆ ನನಗೆ ಸುತರಾಮ್ ಇಷ್ಟನೇ ಇಲ್ಲ, ಹೋಗು ಅಂತಾನೂ ಹೇಳಿದೆ. ಎರಡೂ ಬೇಡ, ಅಟ್ಲೀಸ್ಟ್ ಪೂರ್ತಿ ದೂರನೂ ಇಲ್ಲದೆ ಹತ್ರನೂ ಇಲ್ಲದೆ ತಂಗಾಳಿ ಥರ ಆಗೊಮ್ಮೆ ಈಗೊಮ್ಮೆ ಹತ್ತಿರ ಬಂದು ಇನ್ನೇನು ಕೈಗೆ ಸಿಕ್ಕೇ ಬಿಟ್ಲು ಅನ್ನೋ ಅಷ್ಟರಲ್ಲಿ ಬಿಸಿಲು ಕುದುರೆ ಥರ ದೂರ ಸರಿತಿದ್ದಾಳೆ. ನಂದು ಈ ವರ್ಷ ಫೈನಲ್ ಇಯರ್. ದಿನದ 24 ಗಂಟೆನೂ ಸಾಕಾಗಲ್ಲ ನನಗೆ. ಪ್ಲೀಸ್ ಕರುಣೆ ತೋರೆ ಈ ಗಂಡು ಜನ್ಮದ ಮೇಲೆ ಅಂತ ನವೀನ್ ಹೇಳ್ದ. ಬೊಗಸೆಯಲ್ಲಿ ಮುಖವಿಡಿದವನ ಮೊಗದಲ್ಲಿ ಮೋಸ, ವಂಚನೆ, ಅಪನಂಬಿಕೆಗಳನ್ನು ಹುಡುಕಿ ಸೋತು ಹೋದ್ಲು. ಇವನೇ ಹೇಳ್ತಿದ್ದಾನೆ ದೂರ ಇರ್ತೀನಿ ಅಂತ, ಆದರೆ ನನ್ನಿಂದ ಸಾಧ್ಯನಾ? ಒಂದೇ ಕ್ಷಣದಲ್ಲಿ ಮನಸ್ಸು ಉತ್ತರಿಸಿತ್ತು. ಇವನೇ ಹೇಳ್ದಾಗೆ ಓದು ಓದು ಅಷ್ಟೇ ರಿಲ್ಯಾಕ್ಸೇಷನ್ಗೆ ಇವನ ಜೊತೆ ಜಗಳಕ್ಕಾದರೆ ಆಯಿತು ಅಂದ್ಕೊಳ್ತಾನೆ ಉಕ್ಕಿ ಬಂದ ನಗುವನ್ನು ತಡೆಯಲಾರದೆ ಬಿಡಿಸ್ಕೊಂಡು ನಗೋಕ್ಕೆ ಶುರು ಮಾಡಿದ್ಲು ನಕ್ಷತ್ರ. ಹಣೆ ಚಚ್ಕೊಳ್ತಾ, ಚುಕ್ಕಿ ಪ್ಲೀಸ್, ಎಮೋಷ್ನಲ್ ಆದಾಗ ಈ ಥರ ನಕ್ಕು ಮತ್ತೆ ನನ್ನ ಕನ್ಫ್ಯೂಸ್ ಮಾಡಬೇಡ, ಏನಾದರೂ ಒಂದು ಹೇಳೆ ಅಂತ ಗೋಗರೆದಿದ್ದ ನವೀನ್. ನಾನು ಓದ್ತೀನಿ, ನೀನು ಓದು, ರಿಲ್ಯಾಕ್ಸೇಷನ್ಗೆ ಜಗಳ ಮಾಡ್ತೀನಿ. ಕಿಲಕಿಲನೆ ನಕ್ಕಿದ್ದಳು ಬಿಟ್ಟಿರಲಾರೆ ಎಂದು ಹೇಳಲಾರದೆ ನೆನ್ನೆದು ನಗುವಿನ ಜೊತೆಗೆ ಕಂಬನಿನೂ ಜಾರಿತ್ತು. ನಿನ್ನಜ್ಜಿ ಕಾಡಿಸು, ಅದೆಷ್ಟು ಕಾಡಿಸ್ಬೇಕು ಅಂತಿದ್ಯೋ ನಿನಗೆ ಅಷ್ಟು. ಒಟ್ನಲ್ಲಿ ನೀನು ಡಿಸ್ಟರ್ಬ್ ಆಗಬೇಡ ಅಷ್ಟೇ. ಹತ್ತು ಗಾಡಿ ಅಂತ ಬೈಕ್ ಸ್ಟ್ಯಾಂಡ್ ತೆಗೆದಿದ್ದ ನವೀನ್ ಮಿರರ್ನಲ್ಲಿ ಮುಖ ನೋಡ್ತಾ, ಮಾತಾಡಬೇಡ ನೀನು, ನಿನ್ನಜ್ಜಿ ಎನ್ನುತ್ತಾ ಥ್ಯಾಂಕ್ಸ್ ಅಂದ. ಏಕೆ ಅನ್ನೋ ಹಾಗೆ ಮುಖ ಮಾಡಿದ ನಕ್ಷತ್ರಳಿಗೆ, ಹೇಳೋದೇನೋ ಹೇಳಿಬಿಟ್ಟೆ ದೂರ ಇರ್ತೀನಿ ಅಂತ, ಎಲ್ಲಿರು ಅಂತೀಯೋ ಅಂತ ಹಾರ್ಟ್ ಬೀಟ್ ಡಬಲ್ ಬಡ್ಕೋತಾ ಇತ್ತು ಗೊತ್ತಾ ಎಂದು ಮಿರರ್ನಲ್ಲಿ ಪ್ಲೇನ್ ಕಿಸ್ ಒಂದನ್ನು ಗಾಳಿಗೆ ತೂರಿಬಿಟ್ಟ. ಮೂತಿ ತಿರುವಿ ಸುಮ್ಮನೆ ಕುಳಿತಳು. ಅದ್ಯಾಕೋ ಏನೊಂದೂ ಪ್ರತಿಕ್ರಿಯಿಸದೆ ಊರು ಸಮೀಪಿಸಿದಾಗ, ಇಲ್ಲೇ ನಿಲ್ಲಿಸು, ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ ಅಂತ ಅಂದಳು ತಣ್ಣಗೆ. ಸರಿ ಹುಷಾರು ಎಂದಷ್ಟೇ ಹೇಳಿ ಗಾಡಿ ನಿಲ್ಲಿಸಿದ್ದ. ಗಾಡಿ ಇಳಿದು ಬಾಯ್ ಹೇಳಿ ಮುಂದೆ ಹೋಗ್ತಿದ್ದವಳನ್ನು ತದೇಕ ಚಿತ್ತದಿಂದ ನೋಡುತ್ತಾ ನಿಂತು ಬಿಟ್ಟ. ನೆಟ್ಟ ದೃಷ್ಟಿಯನ್ನು ಕಿತ್ತು ಬೇರೆಡೆಗೆ ತಿರುಗಿಸಲಾರದೆ 10 ಹೆಜ್ಜೆ ಮುಂದಿಟ್ಟವಳು ಸಡನ್ನಾಗಿ ತಿರುಗಿ ಓಡಿ ಬಂದವಳು. ಎಲ್ಲರ ಹತ್ರನೂ ಕೇಳಿದೆ, ನೀನು ಒಳ್ಳೆಯವನಾ ಅಂತ. ಯಾಕಂತ ಗೊತ್ತಿಲ್ಲ. ನೀನು ಒಳ್ಳೆಯವನೋ ಕೆಟ್ಟವನೋ ಜಡ್ಜ್ ಮಾಡೋ ಅಷ್ಟು ನಾನಿನ್ನೂ ಬೆಳೆದಿಲ್ಲ. ಆದರೆ ನಾನು ನಿನ್ನ ನಂಬ್ತೀನಿ ಬಾಯ್ ಅಂತ ಅವನ ಮರು ಉತ್ತರಕ್ಕೂ ಕಾಯದೆ ಮತ್ತೆ ಅದೇ ಧರತಿಯಲ್ಲಿ ಅಲ್ಲಿಂದ ಓಡಿದ್ಲು ನಕ್ಷತ್ರ. ಪ್ರೀತಿಸೋದಷ್ಟೇ ಅಲ್ಲ, ಇವಳನ್ನು ಮಗು ಥರ ಸಂಭಾಳಿಸ್ಬೇಕು ಹುಚ್ಚುಡುಗಿ ಅಂತ ತಲೆ ಕೊಡುಕೊಂಡು ಬೈಕ್ ತಿರುಗಿಸಿದ್ದ ನವೀನ್. ಸಮ್ಮರ್ ಹಾಲಿಡೇಸ್ ಮುಗಿದು ರೆಗ್ಯುಲರ್ ಕ್ಲಾಸಸ್ ಶುರುವಾಗಿದ್ವು.
ಕಾಲೇಜ್ ಟ್ಯೂಷನ್ ಎನ್ನುತ್ತಾ ನಕ್ಷತ್ರ ಮತ್ತು ಶರದಿ ಬ್ಯುಸಿ ಆಗಿಬಿಟ್ಟಿದ್ರು. ಇತ್ತ ನವೀನ್, ಸತೀಶ್, ಯತೀಶ್ ಕೂಡ ಫೈನಲ್ ಇಯರ್ ಅಂತ ಸೀರಿಯಸ್ ಆಗಿದ್ರು. ಜೊತೆಗೆ ದಿವ್ಯಾ ಕೂಡ ಕಾಲೇಜಿಗೆ ಬರ್ತಾ ಇದ್ಲು. ನವೀನ್ ಮನೆಯಲ್ಲಿ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದ, ದಿವ್ಯಾ ಜವಾಬ್ದಾರಿ ನನಗೆ ಹೊರಿಸಬಾರ್ದು ಅಂತ. ಸ್ಟಡಿ ನೆಪದಲ್ಲಿ ಮಗ ಮಾತಿಗೆ ಸಿಗದಷ್ಟು ಬ್ಯುಸಿಯಾದಾಗ ಸುಧಾ ವ್ಯಾಕುಲರಾದರು. ನಾವೇ ಬಲವಂತವಾಗಿ ಮಗನ ಮೇಲೆ ಆಸೆಗಳ ಹೊರಿಸಿದ್ವೇನೋ ಅಂತ ತಾರಾಮಣಿ ಸಮಾಧಾನ ಮಾಡಿದರು. ದಿನಗಳು ಹೀಗೆ ಉರುಳ್ತಾ ಇದ್ವು. ಅದೊಂದು ದಿನ ಗೌಡರು ನಕ್ಷತ್ರಗಳನ್ನು ನೋಡುವಂತಾಗಿ ಅವರ ಮನೆಗೆ ಬರುವವರೆಗೂ. ಅದೊಂದು ದಿನ ಗೌಡರು ನಕ್ಷತ್ರಗಳನ್ನು ನೋಡುವಂತಾಗಿ ಡ್ರೈವರ್ ರವಿಯನ್ನು ಕರ್ಕೊಂಡು ಬಂದರು. ಎಂದಿನಂತೆ ಅತ್ಯಾಪ್ತತೆಯಿಂದ ಮನೆಯೊಳಗೆ ಯಾರೋ ನೆಂಟರು ಇರೋ ಹಾಗನ್ನಿಸಿ, ನಾನು ಎಷ್ಟಾದರೂ ಸ್ನೇಹ ವಲಯದಲ್ಲಿ ಇರುವವನು, ನೆಂಟರಿರುವಾಗ ಸರಿಯಲ್ಲ ಅಂದ್ಕೊಂಡು, ರವಿ ಗಾಡಿ ತಿರುಗಿಸು, ಮತ್ತೊಂದು ದಿನ ಬರೋಣ ಅನ್ನೋದಕ್ಕೂ ಮನೆಯಿಂದ ಹೊರಗಡೆ ಪೂರ್ಣಿಮಾ ಬರೋದಕ್ಕೂ ಸರಿ ಹೋಯಿತು. ಅಣ್ಣ ಇದೇನು, ಎಷ್ಟೊಂದು ದಿನ ಆಗಿತ್ತು ಮನೆ ಕಡೆ ಬರದೆ, ಮನೆ ಬಾಗಿಲಿಗೆ ಬಂದು ಒಳಗಡೆ ಬರದೆ ಹೋಗ್ತಾ ಇದ್ದೀರಾ, ಅಷ್ಟು ಬೇಡವಾಗೋದ್ವಾ ನಾವು, ಬನ್ನಿ ಒಳಗಡೆ ಅಂತ ಕಾರಿನ ಬಳಿ ಬಂದು ಹೇಳಿದರು. ಇಲ್ಲಮ್ಮ, ಲಕ್ಷ್ಮಿನ ನೋಡ್ಕೊಂಡು ಹೋಗೋಣ ಅಂತಲೇ ಬಂದೆ, ಅಷ್ಟರಲ್ಲಿ ಯಾವುದೋ ಎಮರ್ಜೆನ್ಸಿ ಫೋನ್ ಬಂತು ಅದಕ್ಕೆ ಅಂತ ಸುಳ್ಳು ಹೇಳೋದಕ್ಕೆ ತಡವರಿಸಿದ್ರು ಗೌಡ್ರು. ಅಣ್ಣ ನಿಮಗೆ ಸುಳ್ಳೆಲ್ಲ ಹೇಳೋದಕ್ಕೆ ಬರಲ್ಲ ನೋಡಿ, ತಡವರಿಸ್ತಾ ಇದ್ದೀರಾ, ಬನ್ನಿ ಒಳಗಡೆ, ಅವ್ರು ಒಳಗಡೆ ಇದ್ದಾರೆ ಅಂತ ಪೂರ್ಣಿಮಾ ಬಲವಂತ ಮಾಡಿದರು. ಅಲ್ಲಮ್ಮ, ಒಳಗಡೆ ಯಾರೋ ಸಂಬಂಧಿಕರಿರೋ ಆಗಿದೆ, ಪರವಾಗಿಲ್ಲ ನಾನು ಇನ್ನೊಂದು ದಿನ ಬರ್ತೀನಿ ಅಂತ ಹಿಂದೇಟು ಹಾಕಿದ್ರು ಗೌಡ್ರು. ಯಾಕಣ್ಣ, ಸಂಬಂಧಿಕರಿದ್ರೆ ಈ ತಂಗಿ ಮನೆಗೆ ಅಣ್ಣ ಬರಬಾರ್ದು ಅಂತೇನಾದರೂ ಇದೆಯಾ, ನಾವಷ್ಟು ಹೊರಗಿನವರಾದ್ವಾ ನಿಮಗೆ, ಕಣ್ಣಲ್ಲಿ ನೀರು ತುಂಬಿಕೊಂಡು ಪೂರ್ಣಿಮಾ ಕೇಳಿದರು. ಅಳ್ಬೇಡ ತಾಯಿ ನೀನು ಅಂದ ಗೌಡ್ರು. ರವಿ ಬಾರೋ ನೀನು ಅಂತ ಕರೆದಿದ್ರು. ಈ ಸಮಯದಲ್ಲಿ ಗೌಡ್ರು ಒಬ್ಬರನ್ನೇ ಕಳಿಸೋದು ಸರಿಯಲ್ಲ ಅಂತ ಅಂದ್ಕೊಂಡ ರವಿ, ಸರಿ ಅಪ್ಪೋರೆ ಅಂತ ಗ್ಲಾಸ್ ಏರಿಸಿ ಗಾಡಿನ ಲಾಕ್ ಮಾಡಿ ಅಲ್ಲಿಗೆ ಬಂದ. ಹಾಲ್ನಲ್ಲಿ ಇಬ್ಬರು ಹಿರಿಯ ಗಂಡಸರು, ಒಬ್ಬ ಯುವಕ ಹಾಗೂ ವಿಶ್ವನಾಥರು ಕೂತಿದ್ರು. ಗೌಡರು ಒಳ ಬರುತ್ತಲೇ ವಿಶ್ವನಾಥರು ಎಂದಿನ ಆತ್ಮೀಯತೆಯಿಂದಲೇ ಬರ್ಮಾಡ್ಕೊಂಡಿದ್ರು. ಆದರೂ ಗೌಡರೇ ಯಾಕೋ ಹಿಂದೇಟು ಹಾಕುವಂತಾಗಿತ್ತು. ಪ್ರತಿದಿನದಂತೆ ಇರೋದಕ್ಕೆ ಆಗ್ತಾ ಇರಲಿಲ್ಲ ಅವರಿಂದ. ಅತಿಥಿ ಹಿರಿಯರು ಯಾರೋ ಮೂರನೇ ವ್ಯಕ್ತಿ ಬಂದರೆಂದು ಮಾತು ನಿಲ್ಲಿಸಿದ್ರು. ಅರ್ಥ ಮಾಡಿಕೊಂಡೆ ವಿಶ್ವನಾಥರು, ಮಾತಾಡಿ ಪರವಾಗಿಲ್ಲ, ಇವರು ನಮ್ಮವರೇ ಅಂತ ಹೇಳಿದರು. ಅತಿಥಿಯರು ಗೌಡರಿಗೆ ನಮಸ್ಕಾರಗಳನ್ನು ತಿಳಿಸಿ, ನೋಡಿ ಗೌಡ್ರೆ, ನೀವಾದರೂ ಸ್ವಲ್ಪ ಈ ವಿಶ್ವಂಗೆ ಬುದ್ಧಿ ಹೇಳಿ ಅಂತ ಎಂದರು. ವಿಶ್ವನಾಥ ಅವ್ರಿಗೆ ಬುದ್ಧಿ ಹೇಳೋದು ಸಮಸ್ಯೆ ಅಂತ ಏನು ಹೇಳಿ, ವಿಷಯನೇ ಗೊತ್ತಿಲ್ಲದೆ ನಾನೇನೋ ಹೇಳೋಕ್ಕೆ ಸಾಧ್ಯ, ನೀವೇ ಹೇಳಿ ಅಂತ ಗೌಡ್ರು ಹೇಳಿದ್ರು. ನೋಡಿ ಗೌಡ್ರೆ, ವಿಶ್ವನಾಥನ ತಾಯಿ ಕಡೆ ದೂರದ ಸಂಬಂಧಿಗಳು ನಾವು, ಸೋದರ ಮಾವನ ವರಸೆ ಇದೆ. ನೋಡಿ ಇವನೇ ನನ್ನ ಮಗ, ದೆಹಲಿಯಲ್ಲಿ ದೊಡ್ಡ ಕಂಪನಿನಲ್ಲಿ ಕೆಲಸದಲ್ಲಿದ್ದಾನೆ, ಒಳ್ಳೆ ವರಮಾನ ಇದೆ, ಈಗ ರಜೆ ಮೇಲೆ ಬಂದಿದ್ದಾನೆ, ವರಸೆ ಇದೆಯಲ್ಲ ಅಂತ ಹೆಣ್ಣು ಕೇಳಕ್ಕೆ ಬಂದರೆ ಈ ವಿಶ್ವ ಹುಡುಗಿನೇ ತೋರಿಸ್ತಿಲ್ಲ. ಗಂಡಿನ ಕಡೆಯವರು ಮನೆ ಬಾಗಿಲಿಗೆ ಬಂದು ಕೇಳಿದ್ರು ಹುಡುಗಿನೇ ತೋರಿಸಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ, ನೀವೇ ಹಿರಿಯರು ಹೇಳಿ ಸ್ವಲ್ಪ ಅಂತ ಹೇಳಿದರು. ಗೌಡರಿಗೆ ನಿಂತ ನೆಲ ಕುಸಿತಿರುವಂತೆ ಅನಿಸಿತ್ತು. ನನ್ನ ಮನೆ ಮಹಾಲಕ್ಷ್ಮಿ ಮಾಡ್ಕೋಬೇಕು ಅಂತ ಕಾಯ್ಕೊಂಡಿರೋ ಹುಡುಗಿಗೆ ಬೇರೆ ಸಂಬಂಧಗಳು ಬರ್ತಿದ್ದಾವ, ಅಷ್ಟು ದೊಡ್ಡವಳಾಗ್ಬಿಟ್ಲ ಲಕ್ಷ್ಮಿ, ನಾನಿನ್ನೂ ಚಿಕ್ಕ ಹುಡುಗಿ ಅಂದ್ಕೊಂಡೆ ಇದೀನಲ್ಲ ಅಂತ ಚಿಂತೆಗೀಡಾಗಿದ್ರು ಗೌಡ್ರು. ಅಲ್ಲ ಗೌಡ್ರೆ, ನೀವೇ ಹೇಳಿ, ಮದುವೆ ಮಾಡ್ತೀರಾ ಮಾಡಲ್ವಾ, ಒಂದು ಸಂಬಂಧ ಬೆಳೆಸೋಕೆ ನಿಮಗೆ ಮನಸ್ಸಿದ್ಯಾ ಅಂತ ಒಂದು ಮಾತು ಕೇಳಿದೆ ಏಕಾಏಕಿ ಹುಡುಗನ ಕರ್ಕೊಂಡು ಬಂದು ಹುಡುಗಿ ತೋರಿಸಿ ಅಂದರೆ ತೋರ್ಸೋಕ್ಕೆ ನನ್ನ ಮಗಳೇನು ಬಟ್ಟೆ ಅಂಗಡೀಲಿ ಶೋಗಿಟ್ಟಿರೋ ಗೊಂಬೆನಾ, ಹಾಗೆ ತೋರ್ಸೋಕೆ ಹೋದರೆ ನನ್ನ ಮಗಳನ್ನು ಕಾಲೇಜ್ ಬಿಡಿಸಿ ದಿನ ಒಬ್ಬೊಬ್ಬರು ಮುಂದೆ ನಿಲ್ಲಿಸ್ಬೇಕಾಗತ್ತೆ. ನಾವೀಗಲೇ ಮಾಡಲ್ರಪ್ಪ, ಇವಳು ಇನ್ನೂ ಚಿಕ್ಕವಳು ಅಂತ ಅಂದರೂ ಕೇಳಲ್ಲ, ಮದುವೆ ಮಾಡಿಕೊಡಿ ನಾವೇ ಓದಿಸ್ತೀವಿ ಅಂತಾರೆ, ನಮಗೂ ಹೇಳಿ ಹೇಳಿ ಸಾಕಾಗಿದೆ ಅಂತ ವಿಶ್ವನಾಥರು ಹೇಳಿದರು. ಏನು ಹೇಳ್ತಿದ್ದೀರಾ ವಿಶ್ವ, ಲಕ್ಷ್ಮಿಗೆ ಸಂಬಂಧಗಳು ಬರ್ತಿದ್ದಾವ, ವ್ಯಾಕುಲರಾಗಿ ಕೇಳಿದರು ಗೌಡ್ರು. ಹೌದು ಗೌಡ್ರೆ, ಪರಿಚಯಸ್ಥರಲ್ಲೂ ವರಸೆ ಸಂಬಂಧಿಕರಲ್ಲೂ ಈಗಾಗಲೇ 7-8 ಕಡೆ ಕೇಳ್ತಿದ್ದಾರೆ, ನಮಗೂ ಹೇಳಿ ಹೇಳಿ ಸಾಕಾಗಿದೆ, ಈಗಲೇ ಮಾಡಲ್ಲ ಅಂತ, ಅಂಥದ್ರಲ್ಲಿ ಇವನು ಬೇರೆ ಹುಡುಗಿ ತೋರಿಸು ಅಂತ. ನಾನು ನನ್ನ ಮಗಳು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡೋವರೆಗೂ ಯಾರ ಮುಂದೆನೂ ನನ್ನ ಮಗಳನ್ನು ಪ್ರದರ್ಶನಕ್ಕೆ ನಿಲ್ಲಿಸಲ್ಲ ಗೌಡ್ರೆ, ಖಡಾಖಂಡಿತವಾಗಿ ತೀರ್ಮಾನ ಹೇಳಿದರು ವಿಶ್ವನಾಥ್. ನೋಡ್ರಿ, ಹೆಣ್ಣು ಕೊಡೋರೆ ನಾವೀಗಲೇ ಮಾಡಲ್ಲ ಅಂತಿರ್ಬೇಕಾದ್ರೆ, ಇಲ್ಲಯ್ಯ ನೀನು ನಿನ್ನ ಮಗಳನ್ನು ತೋರಿಸ್ಲೇಬೇಕು ಅಂತ ಆರ್ಡರ್ ಮಾಡೋಕ್ಕೆ ಯಾರಿಂದನೂ ಆಗಲ್ಲ, ಅವ್ರ ಮನೆ ಸ್ವತ್ತನ್ನು ನೀವು ಕೇಳೋಕ್ಕಾಗಲ್ಲ. ರೋಗಿ ಬಯಸಿದ್ದು ವೈದ್ಯರು ಹೇಳಿದ್ದು ಎರಡೂ ಒಂದೇ ಅನ್ನೋ ಹಾಗೆ ವಿಶ್ವನಾಥರ ಮಾತಿನಿಂದ ಗೌಡರಿಗೆ ಸ್ವಲ್ಪ ಸಮಾಧಾನ ಆಗಿತ್ತು. ಯಾವಾಗ ಮಾಡ್ತೀಯ ಅಂತನಾದರೂ ಹೇಳು, ಆವಾಗಲೇ ಬರ್ತೀವಿ, ಸಂಬಂಧಿಕರು ಬಿಡೋ ಹಾಗೆ ಕಾಣಲೇ ಇಲ್ಲ. ಅವಳ ಹಣೆಯಲ್ಲಿ ಯಾವಾಗ ಕಂಕಣ ಭಾಗ್ಯ ಬರ್ತಿದ್ಯೋ ಆವಾಗ, ನಾವೀಗ ಸದ್ಯ ಮದುವೆ ವಿಷಯದ ಬಗ್ಗೆ ಯೋಚನೆ ಮಾಡಿಲ್ಲ. ವಿಶ್ವನಾಥರು ಮತ್ತೊಮ್ಮೆ ಕಡ್ಡಿ ಮುರಿದ ಹಾಗೆ ಹೇಳಿದರು. ಸರಿಪಾ, ಮದುವೆ ಮಾಡಬೇಡ, ಹುಡುಗಿನಾದರೂ ತೋರಿಸೋ, ಅವಳೇನಾದರೂ ಹುಡುಗನ ನೋಡಿ ಒಪ್ಕೊಂಡ್ರೆ ಯಾರಿಗೆ ಗೊತ್ತು ಅಂದರು ಸಂಬಂಧಿಕರು. ಅಯ್ಯೋ ದೇವ್ರೆ, ಲಕ್ಷ್ಮಿ ಈ ಹುಡುಗನ ಒಪ್ಕೋತಾಳ, ಅವಳ ಹಣೆಯಲ್ಲಿ ಯಾರ ಹೆಸರು ಬರೆದಿದೆ, ಇವ್ರು ಬಿಡೋ ಹಾಗೆ ಕಾಣ್ತಿಲ್ಲ. ವಿಶ್ವನಾಥ್ ಏನಾದರೂ ಸಂಬಂಧಗಳ ಒತ್ತಡಕ್ಕೆ ಕಟ್ಟಿಬಿದ್ದು ಲಕ್ಷ್ಮಿನ ತೋರಿಸಿದ್ರಂತೂ ಇವ್ರು ಬಿಡೋದೇ ಇಲ್ಲ ಅಂತ ಆತಂಕದಿಂದ ಕಂಪಿಸಿತ್ತು ಗೌಡರ ಹೃದಯ.
ನನ್ನ ಆಸೆ ಕನಸುಗಳೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ತಾಯಿದೆ. ದೇವ್ರೇ ನೀನೇ ಕಾಪಾಡು. ಲಕ್ಷ್ಮಿ ಹಣೆಯಲ್ಲಿ ನನ್ನ ಮಗನ ಹೆಸರೇ ಬರೆದಿರಲಿ ಅಂತ ಬೇಡ್ಕೊಳ್ಳೋ ದುರಾಸೆ ತಂದೆ ನಾನು ಅಂತ ಗೌಡರು ಒಳಗೊಳಗೆ ಬೇಡ್ಕೊಂಡಿದ್ರು. ಅವಳಿಲ್ಲಪ್ಪ, ಕಾಲೇಜ್ಗೆ ಹೋಗಿದ್ದಾಳೆ. ವಿಶ್ವನಾಥರು ಹೇಳಿದರು ಹುಡುಗಿ ತೋರಿಸಲಾಗುವುದಿಲ್ಲ ಎಂದು. ಸರಿ ವಿಶ್ವ ಅವರೇ, ನಾನಿನ್ನು ಬರ್ತೀನಿ. ಗೌಡರು ಎದ್ದು ನಿಂತರು. ಅಲ್ಲಿ ಕೂರಲಾರದೆ. ಗೌಡರು ಬಂದಿದ್ದ ಉದ್ದೇಶ ತಿಳಿದಿದ್ದ ವಿಶ್ವನಾಥರು ಕೂಡ ಈ ಬಂಧುಗಳಿರುವವರೆಗೂ ನೆರವೇರದು ಅಂದ್ಕೊಂಡು ಬೀಳ್ಕೊಟ್ಟರು. ಮನೆ ದಾಟಿ ಇನ್ನೊಂದೆರಡು ಫರ್ಲಾಂಗುಗಳು ಬಂದಿರಲಿಲ್ಲ. ಜೀವನ್ ಸೈಕಲಿನಲ್ಲಿ ಗೌಡರ ಕಾರಿಗೆ ಎದುರಾಗಿ ಬಂದ. ಗೌಡರ ಗಾಡಿ ಎಂದು ಗುರುತಿಸಿ ಸೈಕಲ್ ಸೈಡ್ಗಾಕಿ ನಿಂತ್ಕೊಂಡು ಮಾತನಾಡಿಸೋ ಉದ್ದೇಶದಿಂದಲೇ ರವಿಗೆ ಕೂಡ ಜೀವನ್ ಗೊತ್ತಿದ್ದರಿಂದ ಕಾರ್ ನಿಲ್ಲಿಸಿದ್ದ. ಮಾವ, ಮನೆಗೆ ಹೋಗಿದ್ರಾ? ಚೆನ್ನಾಗಿದ್ದೀರಾ? ಅಕ್ಕನ ಮಾತಾಡ್ಸಿದ್ರಾ? ಜೀವನ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದ. ಏನೋ ನೀನು ನಾನ್ ಸ್ಟಾಪ್ ಪ್ರಶ್ನೆ ಕೇಳ್ತಿದ್ದೀಯಾ? ಮನೆಗೆ ಹೋಗಿದ್ವಿ, ಲಕ್ಷ್ಮಿ ಇರಲಿಲ್ಲ, ಕಾಲೇಜಿಗೆ ಹೋಗಿದ್ದಾಳೆ ಅಂತ ಅಂದರು ನಿಮ್ಮಪ್ಪ ಅಂದರು ಗೌಡ್ರು. ಅಪ್ಪ ಹಾಗೆ ಹೇಳಿದ್ರಾ ಮಾವ? ಇವತ್ತು ಭಾನುವಾರ ಅಲ್ವಾ, ಕಾಲೇಜಲ್ಲಿರುತ್ತೆ, ರೂಮಲ್ಲೇ ಓದ್ಕೋತಿದ್ಲು ಅಂತ ಅಂದ ಜೀವನ್. ಗೌಡರಿಗೆ ವಾಸ್ತವ ಸತ್ಯ ಅರಿವಾಗಿ ಮುಗುಳ್ನಕ್ಕು ಹೌದಾ, ಸರಿ, ನಾವಿನ್ನು ಹೊರಡ್ತೀವಿ ಅನ್ನುತ್ತಾ ರವಿಗೆ ಸೂಚನೆ ನೀಡಿದರು. ಡ್ರೈವ್ ಮಾಡುತ್ತಲೇ ರವಿ, ಅಪ್ಪೋರೆ ಒಂದು ಮಾತು ಹೇಳಲಾ ಅಂದ. ಹೇಳೋ, ಅದೇನು ಅಂತ ಗೌಡರು ಹೂಂಕರಿಸಿದ್ದರು. ಅಲ್ಲ, ನೀವು ಮಾಡೋ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಆ ಹುಡುಗಿ ನೋಡೋಕ್ಕಂತ ಬರ್ತೀರಾ? ಆಯಪ್ಪ ನೋಡಿದ್ರೆ ಮಗಳನ್ನು ಮನೇಲೇ ಇಟ್ಕೊಂಡು ಸುಳ್ಳು ಹೇಳೋದಾ? ಇದ್ಯಾಕೋ ಸರಿ ಕಾಣಿಸ್ತಿಲ್ಲ ಅಂತ ರವಿ ಹೇಳಿದ್ರು. ತಲೆ ಮೇಲೆ ಒಂದೇಟು ಕೊಟ್ಟು, ನಿನ್ನ ಬುದ್ಧಿ ಹೋಗಿ ಲದ್ದಿ ತಿಂತಿದ್ಯಾ? ನಿನಗಿದೆಲ್ಲ ಅರ್ಥ ಆಗಲ್ಲ, ಗಾಡಿ ಓಡಿಸು ಸುಮ್ಮನೆ ಅಂತ ಗೌಡರು ಮೌನದ ಮೊರೆ ಹೋಗಿದ್ರು. ಮನದಲ್ಲಿ ಬೇರೆಯದೇ ಲೆಕ್ಕಾಚಾರ ನಡೀತಾ ಇತ್ತು. ಬೆಳಿಗ್ಗೆ ಅವಸರವಾಗಿ ಕಾಲೇಜಿಗೆ ರೆಡಿ ಆಗ್ತಿದ್ದ ನವೀನ್ ಬಳಿ ಬಂದ ಸುಧಾಮಣಿ, ನವಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಕಣೋ ಅಂದರು. ಮಾತಾಡಮ್ಮ, ಅದೇನು? ವಾಚ್ ಕಟ್ಕೊಳ್ತಾನೆ ನವೀನ್ ಹೇಳಿದ್ದ. ನೀನು ನೋಡಿದ್ರೆ ಮಾತಕ್ಕೂ ಸಿಗಲ್ಲ, ಯಾವಾಗಲೋ ಬರ್ತೀಯ, ಯಾವಾಗಲೋ ತಿಂತೀಯ, ಎಲ್ಲರ ಜೊತೆ ಡೈನಿಂಗ್ ಟೇಬಲ್ನಲ್ಲಿ ಕೂತು ಎಷ್ಟು ದಿನ ಆಯಿತು? ನೀನೊಂಥರ ಆದರೆ ನಿಮ್ಮಪ್ಪ 3 ದಿನದಿಂದ ಯಾಕೋ ಮಂಕಾಗಿದ್ದಾರೆ, ಏನೋ ಯೋಚನೆ ಮಾಡ್ತಿದ್ದಾರೆ. ನಾನು ಕೇಳಿ ಸಾಕಾಯಿತು, ಬಾಯೇ ಬಿಡ್ತಾ ಇಲ್ಲ ಕಣೋ ಅಂತ ಸುಧಾಮಣಿ ಹೇಳಿದ್ರು. ನೀನು ಕೇಳಿದ್ರೆ ಹೇಳಿಲ್ಲ ನಿಮ್ಮ ಯಜಮಾನ್ರು, ಅಂದಮೇಲೆ ನಾನು ಕೇಳಿದ್ರೆ ಹೇಳ್ತಾರಾ? ನೀನೇನು ಯೋಚನೆ ಮಾಡಬೇಡ, ನಾನು ಅಪ್ಪನ ಹತ್ರ ಮಾತಾಡ್ತೀನಿ, ಆಯಿತಾ? ಬಾಯ್ ಅಮ್ಮ, ಟೈಮ್ ಆಯಿತು ಅಂತ ಅವಸರವಾಗಿ ಮೆಟ್ಲಿಳಿದು ಹೋದ ನವೀನ್. ಅದೇ ಸಮಯಕ್ಕೆ ಸರಿಯಾಗಿ ಆಗ ತಾನೇ ಶೆಡ್ನಿಂದ ಕಾರನ್ನು ಮನೆಯ ಮುಂದಕ್ಕೆ ತಂದ ಡ್ರೈವರ್ ರವಿ. ಏನೋ ರವಿ, ಬೆಳಗ್ಗೆನೇ ಎಲ್ಲಿಗೋ ಹೊರಟಿದೆ ಸವಾರಿ ಅಂತ ನವೀನ್ ಕೇಳ್ದ. ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಿತ್ತು, ಅದಕ್ಕೆ ಶೋರೂಮ್ ಕಡೆಗೆ ಅಂತ ರವಿ ಹೇಳ್ದ. ಹೌದಾ, ಬಾ ಹಾಗಾದರೆ ನಾನೇ ಡ್ರೈವ್ ಮಾಡ್ತೀನಿ ಕಾಲೇಜ್ವರೆಗೂ ಅಂತ ನವೀನ್ ಹೇಳ್ದ. ಬೈಕ್ ತರಲಾ ನಾನು ಕೇಳಿದ ರವಿಗೆ. ಬೇಡ ಬಾ ಎನ್ನುತ್ತಾ ಡ್ರೈವರ್ ಸೀಟಿನಲ್ಲಿ ಕುಳಿತ ನವೀನ್. ರವಿ ಸರಿದು ಪಕ್ಕ ಸೀಟಿನಲ್ಲಿ ಕೂತ್ಕೊಂಡ. ಡ್ರೈವ್ ಮಾಡ್ತಾನೆ ರವಿ, ಕೇಳಿದ್ದಕ್ಕೆ ನಿಜಾನೇ ಹೇಳಬೇಕು ಆಯಿತಾ? ಅಪ್ಪ ಹೇಳ್ಕೊಟ್ಟ ಹಾಗೆ ಅಮ್ಮನ ಹತ್ರ ಸುಳ್ಳು ಹೇಳ್ದಾಗೆ ನನ್ನ ಹತ್ರ ಹೇಳೋ ಆಗಿಲ್ಲ ಅಂತ ನವೀನ್ ಹೇಳ್ದ. ನೀನು ಬೈಕ್ ನಿಲ್ಲಿಸಿ ಕಾರಲ್ಲಿ ಬಂದಾಗಲೇ ಗೊತ್ತಾಯಿತು, ಕಾರಣ ಇಲ್ಲದೆ ಬರೋನಲ್ಲ ನೀನು ಅಂತ. ಹೇಳು ಅಂತ ಅಂದ ರವಿ. ಅಪ್ಪಂಗೇನಾಗಿದೆ? ನವೀನ್ ಪ್ರಶ್ನೆ ನೇರವಾಗಿ ಮೊನಚಾಗಿತ್ತು. ಅದು ನವಿ ಎಂದು ಹಿಂದೇಟು ಹಾಕಿ, ಮೊನ್ನೆ ಭಾನುವಾರ ಅದೇ ಅಪ್ಪಯ್ಯ ಲಕ್ಷ್ಮಿ ಅಂತಾರಲ್ಲ ಆ ಹುಡುಗಿ ನೋಡೋಕ್ಕೆ ಹೋಗಿದ್ರು. ಅವ್ರ ಮನೇಲಿ ಯಾರೋ ನೆಂಟ್ರಿದ್ದಿದ್ದು ನೋಡಿ ಹಾಗೆ ಗಾಡಿ ರಿವರ್ಸ್ ತೆಗಿ ಅಂದರು. ಅಷ್ಟೊತ್ತಿಗೆ ಅವ್ರ ತಾಯಿ ಆಚೆ ಬಂದು ಬಲವಂತ ಮಾಡಿ ಒಳಗಡೆ ಕರ್ಕೊಂಡು ಹೋದರು ಎನ್ನುತ್ತಾ ಮನೆಯೊಳಗೆ ನಡೆದ ಮಾತುಕತೆಯನ್ನೆಲ್ಲ ವಿವರಿಸಿ, ಅಪ್ಪೋರು ಅಷ್ಟು ಪ್ರೀತಿಯಿಂದ ಆ ಹುಡುಗಿ ನೋಡೋಕೆ ಹೋಗ್ತಾರೆ, ಮನೇಲಿದ್ದು ಇಲ್ಲ ಅಂತ ಸುಳ್ಳೇಳ್ಬಿಟ್ಟು ಅಂದ ರವಿ. ಗೌಡರ ಮೇಲಿನ ಅತಿ ಭಕ್ತಿಯಿಂದ ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ದೆ ವಿಫಲನಾಗಿದ್ದ ರವಿ. ಸಂಬಂಧ ನೋಡ್ತಿದ್ದಾರಾ? ಅಪ್ಪಂಗೆ ಮುಖ ತೋರಿಸ್ಲಿಲ್ವಾ? ಕಾದ ಕಾವಲಿಯಂತಾಗಿತ್ತು ನವೀನನ ಮನಸ್ಥಿತಿ. ಮುಂಗೋಪಿ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದ. ನನ್ನ ಹತ್ರ ಹೇಳಿದ್ನ ಮತ್ತೆಲ್ಲಾರಲ್ಲೂ ಹೇಳ್ಬೇಡ, ಅಪ್ಪನ ಹತ್ರ ಕೂಡ ಮತ್ತೊಮ್ಮೆ ಎಚ್ಚರಿಸಿ ಗಾಡಿ ರೆಡಿ ಮಾಡಿಸ್ಕೊಂಡು ಮನೆಗೆ ಹೋಗು ಅಂತ ಹೇಳ್ದ. ಸಂಜೆ ಪಿಕಪ್ ಮಾಡಲಾ ಅಂತ ರವಿ ಕೇಳ್ದ. ಬೇಡ ಎಂದಷ್ಟೇ ಹೇಳಿ ಕಾಲೇಜು ತಲುಪಿಬಿಟ್ಟಿದ್ದ ನವೀನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.